ಎಲ್ರಿಗೂ ನಮಸ್ಕಾರ. ನೋಡಿ, ತುರ್ತಾಗಿ ಒಂದು ಬಹಳ ಮುಖ್ಯವಾದ ಒಂದು ಸಂದೇಶವನ್ನು ತಮ್ಮ ಮುಂದೆ ಅರ್ಪಣೆ ಮಾಡ್ತಾಯಿದ್ದೀನಿ. ಈಗಾಗಲೇ ತಮಗೆ ಗೊತ್ತಿದೆ, ಮಾಧ್ಯಮಗಳಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಮಲೆಮಹದೇಶ್ವರ ಬೆಟ್ಟ ನಾಗಮಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳ ಮೇಲೆ ಚಿರತೆ ದಾಳಿ ಮಾಡಿದೆ. ಅದರಲ್ಲಿ ಒಂದು ಪುಟ್ಟ ಬಾಲಕ, 10 ವರ್ಷದ ಬಾಲಕನ ಮೇಲೆ ಚಿರತೆ ದಾಳಿ ಮಾಡಿ ಒತ್ತೊಯ್ದು ಆತನನ್ನು ರಕ್ತವನ್ನು ಕುಡಿದು ಬಿಸಾಕಿದೆ. ಆ ವ್ಯಕ್ತಿಯನ್ನು, ಹುಡುಗನ, ಆ ಪುಟ್ಟ ಬಾಲಕನನ್ನು. ಅವ್ರ ಸಂಬಂಧಿಕರು, ಅವರ ತಂದೆ ತಾಯಿ ಎಲ್ಲ ಬಂದು ಬಳಗ ಎಲ್ಲರೂ ಸಹ ಇದ್ದರೂ ಸಹ ಅವರು ಅಸಹಾಯಕರಾಗಿ ಅವರು ಕೂಕೊಂಡು ಕಿರ್ಚ್ಕೊಂಡು ಹಿಂದ್ಗುಂಟ ಹೋದರೂ ಸಹ ಆ ಚಿರತೆ ಬಿಡದೆ ಅವ್ರನ್ನ, ಆ ಹುಡುಗನ ಹಿಡ್ಕೊಂಡೋಗಿ ಆ ರಕ್ತವನ್ನು ಕುಡಿದು ಬಿಸಾಡಿ ಹೊರಟೋಗಿದೆ. ಒಬ್ಬ ಪುಟ್ಟ ಬಾಲಕ, ಸರಿಸುಮಾರು 10 ವರ್ಷದ ಮಗು, ಆತನ ಮೇಲೆ ಚಿರತೆ ದಾಳಿ ಮಾಡಿದೆ. ಸೊ ಆ ಹುಡುಗ ನಿರೀಕ್ಷೆನೂ ಮಾಡಿರಲಿಲ್ಲ. ನಾನು ಇವತ್ತು ಚಿರತೆಗೆ ಸಿಕ್ಕಿ ಸತ್ತೋಗ್ತೀವಿ ಅಂತ ನಿರೀಕ್ಷೆನೂ ಮಾಡಲ್ಲ. ಖುಷಿಯಾಗಿ ಆರಾಮಾಗಿ ಎಷ್ಟೋ ನಾಗಮಲೆಗೆ ಹೋಗ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಆರಾಮಾಗಿ ಅವರು ಫ್ಯಾಮಿಲಿ ಜೊತೆ ಖುಷಿಯಾಗಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಚಿರತೆ ಏಕಾಏಕಿ ಬಂದು ಆ ಪುಟ್ಟ ಮಗುವನ್ನೇ ಎತ್ಕೊಂಡು ಹೋಗ್ತದೆ. ಅಂದರೆ ಅಲ್ಲಿಗೆ ನಮ್ಮ ಒಂದು ವಾಸ್ತವ ಸ್ಥಿತಿಗಳು, ನಮ್ಮ ಒಂದು ಪರಿಸ್ಥಿತಿಗಳು, ನಮ್ಮ ಒಂದು ಸಿಸ್ಟಮ್ ಹೇಗಿದೆ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗತ್ತೆ. ಸೊ ನೋಡಿ ಬಂಧುಗಳೇ, ಈ ಹಿಂದೆ ನಮ್ಮ ಚೀರ್ನಹಳ್ಳಿ, ಅಂದರೆ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಚೀರ್ನಹಳ್ಳಿ ಗ್ರಾಮಸ್ಥರಾದಂತಹ ಪ್ರವೀಣ್ ಎಂಬುವರನ್ನು ಒಂದು ಚಿರತೆ ಬಂದು ಇದೇ ಥರ ಎತ್ಕೊಂಡು ಹೊರಟೋಯ್ತದೆ. ತಾಳ್ಬೆಟ್ಟದ ರಂಗಸ್ವಾಮಿ ಒಡ್ಡಲ್ಲಿ ಒಂದು 4 ದಿನ ಅದು ಸ್ವಲ್ಪ ಚರ್ಚೆ ಆಗುತ್ತೆ. ರೈತ ಸಂಘದವ್ರು ಬರ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಅದು ಹಾಗೆ ಮರ್ತೋಗುತ್ತೆ. ಇದು ಸಹ ಹಿಂಗೆ ಮರ್ತೋಗುತ್ತೆ. ಇದು ಏನೂ ಆಗಲ್ಲ. ಅರ್ಥ ಆಯ್ತಾ? ಇನ್ನೊಂದು ಇವತ್ತು ಒಂದು ದಿವಸ ಅದು ಇದು ಅಂದ್ಕೊಂಡು ಹಿಂಗೆ ಬರ್ತದೆ. ಅದು ನಾಳೆ ಒಂದು ದಿವಸ ಹಿಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತದೆ. ಆಮೇಲೆ ಮರ್ತೋಯ್ತದೆ. ಆಮೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಇನ್ನೊಬ್ಬರ ಮೇಲೆ ಯಾರ ಮೇಲೆ ಚಿರತೆ ದಾಳಿ ಮಾಡಿ ಅವ್ರನ್ನೂ ತಿನ್ಕೊಂತದೆ. ಸೊ ಟೋಟಲಾಗಿ ಚಿರತೆಗಳು ತಿಂತಾನೆ ಇರ್ತವೆ. ಇದು ಒಂಥರ ಸಹಜ. ಅಲ್ಲಿ ಚಿರತೆ ತಿಂದುಬಿಡ್ತಾ, ಓಕೆ, ಅದು ಮಾಮೂಲಿ ಹೋದ್ಸಲ ಒಂದು ಸಲ ತಿನ್ಕೊಂಡಿತ್ತಲ್ಲ, ಅದೇ ಥರ ಈ ಸಲನೂ ತಿಂದುಬಿಟ್ಟದೆ. ಇಷ್ಟೇ ವಿಚಾರ. ಅರ್ಥ ಆಯ್ತಾ? ಸೊ ನೋಡಿ, ನಾನು ಲಾಸ್ಟ್ ಟೈಮು ಇದೇ ತರಹ ನಾವು ಈ ಥರ ಆಗಿದೆ ನಮ್ಮ ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಅಂತಕ್ಕಂಥ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡಿದ್ರೆ ಕೆಲವು ದುಷ್ಟರು ನನಗೆ ದೂರವಾಣಿ ಕರೆ ಮಾಡಿ ನಮ್ಮನ್ನು ಬೇಡದೇ ಇರೋ ಥರ ಎದುರಿಸೋದು ಮಾಡೋದು ಎಲ್ಲವೂ ಮಾಡಿದ್ರು. ಆಮೇಲೆ ಇನ್ನೊಂದು ಏನು ಮಾಡಿದ್ರು, ಚಿರತೆ ವಿಚಾರವಾಗಿ ನೀನು ಯಾಕೆ ಜನಗಳಿಗೆ ಆತಂಕ ಮೂಡಿಸ್ತೆ ಅಂತ ಕೇಳ್ತಿರು ಇನ್ನು ಕೆಲವರು. ಯಾಕೆಂದರೆ ಏನಾಗ್ತಿದೆ ಅಂದರೆ, ಕೆಲವು ತಪ್ಪುಗಳು ಹೊರ ಪ್ರಪಂಚಕ್ಕೆ ಕಾಣಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವರು ಈ ರೀತಿ ನಮ್ಮನ್ನ ಒಂಥರ ಘಾಸಿಗೊಳಿಸ್ತಕ್ಕಂಥ ಕಾರ್ಯವನ್ನು ಸಹ ಮಾಡ್ತಾಯಿದ್ರು. ಸೊ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಚಿರತೆಗಳು ಸಾಯಿಸೋದು ಕಾಮನ್ ಆಗಿಬಿಡ್ಬೇಕು. ಅರ್ಥ ಆಯ್ತಾ? ಇಲ್ಲಿ ನಾವು ನಮ್ಮ ವಲಯಗಳಲ್ಲಿ, ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ನಮ್ಮ ಈ ಭಾಗದಲ್ಲಿ ಯಾವುದೇ ತರಹದ ಚಿರತೆಗಳಿರಲಿಲ್ಲ, ಏನೂ ಸಹ ಇರಲಿಲ್ಲ. ಇತ್ತೀಚಿನ ದಿವಸ ಚಿರತೆಗಳು ಯಥೇಚ್ಛವಾಗಿ ಹೆಚ್ಚಿಕೊಂಡು ಏನಾಗ್ತಾಯಿದೆ, ಮನುಷ್ಯನ ಮೇಲೆ ದಾಳಿ ಮಾಡ್ತಾಯಿದೆ. ಇದಕ್ಕೆ ಮೂಲತಃ ಕಾರಣ ಈಗಾಗಲೇ ನಮ್ಮ ರೈತ ಸಂಘದವರು ಧ್ವನಿ ಎತ್ತಿದ್ದಾರೆ. ನಮಗೆ ಸಫಾರಿಗಳ ಅವಶ್ಯಕತೆ ಇರಲಿಲ್ಲ, ನಮ್ಮಲ್ಲಿ 2 3 ಸಫಾರಿ ಮಾಡಿಬಿಟ್ರಲ್ಲ, ಯಾಕೆ ಮಾಡಿದ್ರಿ ಅಂತ ಧ್ವನಿ ಎತ್ತಾ ಇದ್ದಾರೆ. ಅದು ನಿಮಗೂ ಗೊತ್ತು, ಎಲ್ಲರಿಗೂ ಸಹ ಗೊತ್ತು. ಇಲ್ಲಿ ಸಫಾರಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ನೋಡಿ, ಸಿಸ್ಟಮು, ಅದು ಒಂದು ಪೂರಕವಾಗಿ ಇರಬೇಕಿತ್ತು. ಬಹುಶಃ ಇದೆಲ್ಲೋ ಒಂಥರ ವಿಫಲ ಅಂತಕ್ಕಂಥದ್ದನ್ನ ನಾವು ಸಹ ಮನದಟ್ಟು ಮಾಡ್ಕೋಬೇಕಾಗುತ್ತೆ, ನೀವೆಲ್ಲರೂ. ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಇಂತಹ ಘಟನೆಗಳು ಮತ್ತೆ ಆಗಬಾರ್ದು, ಅಂತಕ್ಕಂಥ ನಿಟ್ಟಿನಲ್ಲಿ. ಸೊ ಇಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಮಲೆಮಹದೇಶ್ವರನ ಭಕ್ತಾದಿಗಳು ಕ್ಷಮೆ ಇರಲಿ, ನಾಗಮಲೆಗೆ ಹೋಗಬೇಕಾದ್ರೆ ಈ ಥರ ಚಿರತೆ ಏಕಾಏಕಿ ಆ ಪುಟ್ಟ ಬಾಲಕನನ್ನು ದಾಳಿ ಮಾಡಿ ಆತನನ್ನು ಸಾಯಿಸ್ಬಿಡ್ತದೆ. ಸ್ಥಳಕ್ಕೆ ಯಾರು ಹೋಗಿ ಏನು ಪ್ರಯೋಜನ? ಸೊ ಮೊದಲೇ ಅಲ್ಲಿ ಇರಬೇಕಿತ್ತು. ಆಮೇಲೆ ಬಹುಮುಖ್ಯವಾದ ಮತ್ತೊಂದು ಆರೋಪ ಏನಪ್ಪ ಅಂದರೆ, ಆ ಒಂದು ಚಾರಣ ಅಂತಕ್ಕಂಥದ್ದು ಮಾಡಿ ಅಲ್ಲಿ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ ಅಂತಕ್ಕಂಥದ್ದು. ಸೊ ಇಲ್ಲಿ 7 ಗಂಟೆಗೆ ಬಿಡ್ತಾಯಿದ್ರಂತೆ ಚಾರಣ. ಸೊ ಇವತ್ತು 6 ಗಂಟೆಗೆ ಬಿಟ್ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಅಲ್ಲಿನ ಸ್ಥಳೀಯರು ಮತ್ತು ಸಂಘ ಸಂಸ್ಥೆಗಳ ಒಂದು ಆರೋಪವಾಗಿರ್ತದೆ. ಆದ್ದರಿಂದ ದಯವಿಟ್ಟು ನಾವು ಕೊಡ್ತಕ್ಕಂಥ ಮಾಹಿತಿಯಲ್ಲಿ ಕಂಡುಹಿಡಿದು ಹುರ್ಕೊಳ್ಳೋದ್ರ ಬದಲು ಸೊ ಆಗ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ತಕ್ಕಂಥದ್ದು ಸರಿ ಅಂತ ನಾವು ಅಂದ್ಕೋತೀವಿ. ಏಕೆಂತಂದ್ರೆ ಈಗ ಏನಾಗ್ಬಿಟ್ಟಿದೆ ಅಂದರೆ,
ಲಾಸ್ಟ್ ಟೈಮು ನೋಡಿ ಇದೇ ಸ್ಥಳದಲ್ಲಿ ನಿಂತ್ಕೊಂಡು ನಾನು ಒಂದು ವೀಡಿಯೋ ಹಾಕ್ತೀನಿ. ಸೊ ನನಗೆ ಕೆಲವರು ಏನು ಮಾಡ್ತಾರೆ, ವೀಡಿಯೋ ಮಾಡಿಸ್ತಾರೆ. ಏನಂತ, ನಾನು ಮೊದಲೆಲ್ಲ ಬಂಧುಗಳೇ ಇಲ್ಲಿ 77 ಮಲೆಗಳ ನಮ್ಮ ಏನು ಉಪದೇವಾಲಯಗಳಿಗೆ ಭೇಟಿ ನೀಡ್ತಿದ್ದೆ. ಸೊ ಮೊದಲು ಹೋಗ್ತಾ ಇದೆ. ಆವಾಗ ಹೋಗ್ಬೇಕಾದ್ರೆ ಬೇರೆಯವರು ವೀಡಿಯೋ ಮಾಡಿರ್ತಾರೆ, ಅದನ್ನು ನೋಡ್ಕೊಂಡು ನಾನು ಉಪದೇವಾಲಯಗಳಿಗೆ ಹೋಗ್ತಾ ಇದ್ದೆ. ಸೊ ಏನಾಗುತ್ತೆ, ನನ್ನೊಬ್ಬನ ಮಾತ್ರ ಟಾರ್ಗೆಟ್ ಮಾಡ್ತಾರೆ. ಒಬ್ಬ ಯಾವನ ಕಿತ್ತೋದವ ಏನು ಮಾಡ್ತಾನೆ, ಅಧಿಕಾರಿಗಳಿಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಬ್ಬ ಕಿತ್ತೋದವ, ಒಬ್ಬ ಅಸಹಾಯಕ, ಅವನ ಒಂಥರ ಬದುಕಕ್ಕೆ ಯೋಗ್ಯತೆ ತಿಳಿದಂತಹ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಈ ಟಾರ್ಚರ್ ಮಾಡೋದು ಅಧಿಕಾರಿಗಳಿಗೆ. ಇವನು ಅಲ್ಲೋಗ್ತಾನೆ ಇಲ್ಲೋಗ್ತಾನೆ, ಯಾಕೆ ಕೇಳಲ್ಲ ನೀವು, ಹಾಗೆ ಹೀಗೆ ಈ ಥರ ಟಾರ್ಚರ್ಗಳು ಮಾಡಿ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಕರೆದು ನಮ್ಮನ್ನು ವಿಚಾರಣೆ ಮಾಡಿ, ಯಾಕಪ್ಪ ನೀವು ದೇವಸ್ಥಾನಗಳಿಗೆ ಹೋಗೋದು, ಯಾಕೆ ಈ ಥರ ಮಾಡ್ತೀರಾ, ಸರ್ ನಾವು ಈ ಥರ ಮೊದಲೇ ಈ ಥರ ವೀಡಿಯೋಗಳು ಹಾಕಿದ್ದಾರೆ, ಅದು ನೋಡಿಕೊಂಡು ನಾವು ಹೋಗಿರೋದು, ನಮ್ಮದೇನು ತಪ್ಪಿದೆ ಅಂತ ನಾವು ಸಹ ಕೇಳ್ತೀವಿ. ಅವರು ಸಹ ಏನು ಮಾಡ್ತಾರೆ, ಆವತ್ತಿನ ವಾಸ್ತವ ಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಒಂದು ಇನ್ನು ಮುಂದೆ ಹೋಗಬೇಡಿ ಅಂತಂದ್ಬಿಟ್ಟು ಒಂದು ಅಪಾಲಜಿ ಮಾಡ್ತಾರೆ. ಅರ್ಥ ಆಯ್ತಾ? ನಮ್ಮ ಹತ್ರ ಒಂದು ಅಪಾಲಜಿ ಮಾಡ್ತಾರೆ. ಅರಣ್ಯ ಪ್ರದೇಶಗಳು, ಮಹದೇಶ್ವರನ ಉಪದೇವಾಲಯಗಳಿಗೆ ಹೋಗಬೇಡಿ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಅಪಾಲಜಿ ಮಾಡ್ಕೊತಾರೆ. ಆಮೇಲೆ ಒಬ್ಬರು ಏನೋ ವೀರ ಸಾಹಸವನ್ನು ಮೆರೆದಂತಹ ನಮ್ಮ IFS ಅಧಿಕಾರಿಯಾಗಿರ್ತಕ್ಕಂಥ ಶ್ರೀನಿವಾಸರವರ ಸ್ಮಾರಕಕ್ಕೆ ಹೋಗಿ ನಾನು ಒಂದು ವೀಡಿಯೋ ಹಾಕಿರ್ತೀನಿ ನೋಡಿ. ಈ ಥರ ವೀರ ಸಾಹಸವನ್ನು ಮೆರೆದಿರ್ತಾರೆ. ವೀರಪ್ಪನಿದ್ದಂತಹ ಕಾಲದಲ್ಲಿ ಏನು ಈ ಒಂದು ಸ್ಥಳಕ್ಕೆ ಆಗಮಿಸಿ ಗೋಪಿನಾಥಮಲ್ಲೇ ವಾಸ್ತವ್ಯವನ್ನು ಹೂಡಿ ಆತನನ್ನು ಒಂದು ವಿಶ್ವಾಸದ ಮೂಲಕ ಸೆರೆ ಹಿಡಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಒಂದು ವೀಡಿಯೋ ಹಾಕ್ತೀನಿ. ಯಾರ್ದೋ IPS ಅಧಿಕಾರಿ ಶ್ರೀನಿವಾಸ್ ಅವ್ರದ್ದು, ಅರ್ಥ ಆಯ್ತಾ, ಕೀರ್ತಿ ಚಕ್ರ ಶ್ರೀನಿವಾಸ್ ಅವ್ರದ್ದು ಒಂದು ವೀಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋಗೂ ಸಹ ಏನು ಮಾಡ್ತಾರೆ, ಇವ್ರ ಬಗ್ಗೆ ಯಾಕೆ ಹಾಕಬೇಕು, ಅರಣ್ಯದೊಳಗಡೆ ನೀ ಯಾಕೆ ಹೋಗ್ಬೇಕು, ಹಾಗೆ ಹೀಗೆ ಅಂದ್ಬಿಟ್ಟು ನನ್ನ ಟಾರ್ಚರ್ ಮಾಡಿ ಟ್ರಿಗರ್ ಮಾಡಿ ವೀಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿಸ್ತಾರೆ. ಅರ್ಥ ಆಯ್ತಾ? ಡಿಲೀಟ್ ಮಾಡಿಸಿ ತದನಂತರ ಏನು ಮಾಡ್ತಾರೆ, ನಮಗೆ ಒಂಥರ ಮಾನಸಿಕವಾಗಿ ನೋವನ್ನು ಉಂಟು ಮಾಡಿ, ಸೊ ನನ್ನ ಹತ್ರ ಇದೇ ಸ್ಥಳದಲ್ಲಿ ವೀಡಿಯೋ ಹಾಕ್ಸ್ತಾರೆ. ಇದೇ ಸ್ಥಳದಲ್ಲಿ ನಿಲ್ಲಿಸ್ಬಿಟ್ಟು ನೀನು ಹೆಂಗೆ ಹೋಗ್ತೀಯಾ ಹೋಗಬೇಡ ಅಂತೆಲ್ಲ ನಮಗೆ ಗೊಂದಲ ಮಾಡಿ, ಇಲ್ಲಿ ಯಾರೂ ಸಹ ಹೋಗಬೇಡಿ, ಮಹದೇಶ್ವರನ 77 ಮಲೆ ಉಪದೇವಾಲಯಗಳಿಗೆ ಯಾರೂ ಹೋಗಬೇಡಿ ಅಂದ್ಬಿಟ್ಟು ನನ್ನ ಹತ್ರ ಒಂದು ವೀಡಿಯೋ ಹಾಕ್ಸ್ತಾರೆ. ತದನಂತರ ನಾನೇನು ಮಾಡ್ತೀನಿ, ಯಾವುದೂ ಮಲೆಗಳಿಗೆ ಹೋಗಲ್ಲ, ಸ್ಟಾಪ್ ಮಾಡ್ತೀನಿ. ಅದಾದ ನಂತರ ಏನಾಗುತ್ತೆ, ಈ ಹಿಂದೆ ಹೋಗಿರೋರು ವೀಡಿಯೋಗಳು ಹಾಗೇ ಇದೆ, ಹಾಗೆ ಮುಂದೆನೂ ಸಹ ಹೋಗ್ತಾನೂ ಇದ್ದಾರೆ. ಹೋಗೋರು ಹೋಗ್ತವ್ರೆ, ವೀಡಿಯೋ ಮಾಡೋರು ಹಾಕ್ತಾನೂ ಇದ್ದಾರೆ. ಹಾಗೆ ಈಗ ಹೊಸ್ದಾಗಿ ಒಬ್ಬ ಉಟ್ಕೊಂಡಿದ್ದಾನೆ ನೋಡಿ. ನಾವು ಕರ್ನಾಟಕದಲ್ಲಿ ಇದ್ಕೊಂಡು ನಾವು ಕನ್ನಡಿಗರು ನಾವೇ ಯಾವುದೂ ವೀಡಿಯೋಗಳು ಹಾಕಬಾರ್ದಂತೆ. ಅದೇ ತಮಿಳ್ನಾಡಿಂದ ಒಬ್ಬ ವ್ಯಕ್ತಿ ಬರ್ತಾನೆ, ಕರ್ನಾಟಕಕ್ಕೆ ನುಗ್ಗಿ ಎಲ್ಲ ಕಡೆನೂ ವೀರಪ್ಪನಿದ್ದ ಸ್ಥಳಗಳನ್ನೆಲ್ಲ ತೋರಿಸ್ತಾನೆ. ವೀರಪ್ಪನ ಇದೇ ಕಾಡಲ್ಲಿದ್ದ, ಇಲ್ಲೇ ವಾಸಿಸ್ತಿದ್ದ, IFS ಶ್ರೀನಿವಾಸ್ ಅವ್ರನ್ನ ಇಲ್ಲೇ ಹೊಡೆದಾಕ್ಬಿಟ್ಟ, ಹೀಗೇ ಮಾಡ್ದ ಹಾಗೇ ಮಾಡ್ದ ಅಂದ್ಬಿಟ್ಟು ಅದು ಹೆಂಗೆ ಆತನಿಗೆ ಪರ್ಮಿಷನ್ ಸಿಕ್ತು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಸೊ ಆ ವೀರಪ್ಪನ್ನು ಯಾರ್ಯಾರನ್ನ ದಾಳಿ ಮಾಡಿದ ಆ ಒಂದು ಸ್ಥಳಗಳು ಆತನಿಗೆ ಹೆಂಗೆ ಗೊತ್ತು, ಅವನು ಯಾರು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಲ್ವಾ? ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಅರ್ಥ ಆಯ್ತಾ? ಇದು ನಮ್ಮ ಒಂದು ಆಶಯ. ಯಾಕೆಂದರೆ ಏನಾಗ್ತದೆ ಗೊತ್ತಾ, ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಕಾರ್ಯಗಳು ಮಾಡ್ತಕ್ಕಂಥವನ್ನ ಒಬ್ಬ ದೊಡ್ಡ ಏನೋ ಆರೋಪ ಮಾಡಿದ್ದಾನೆ, ಒಬ್ಬ ಟೆರರಿಸ್ಟನ್ನಂಗೆ ಟ್ರೀಟ್ ಮಾಡೋದ್ರ ಬದಲು ತಪ್ಪು ಮಾಡುವವರನ್ನು ನೇರವಾಗಿ ತಪ್ಪು ಮಾಡ್ತಾನೆ ಒಬ್ಬ, ಅವನ್ನ ಏನೂ ಕೇಳಲ್ಲ. ಅವನು ಯಾವ ಕಾಡು ಯಾವ ಏರಿಯಾ ಎಲ್ಲಿ ಅಂತ ತೋರಿಸಲ್ಲ. ವೀರಪ್ಪನ ಇಲ್ಲೇ ಹೊಡೆದಾಗ್ತಾ ಇಲ್ಲೇ ಮಾಡ್ದ ಇಂಥದ್ದೇ ಮಾಡ್ದ ಅಂತ ನೀಟಾಗಿ ವೀಡಿಯೋ ತೋರಿಸ್ತಾನೆ. ತಮಿಳ್ನಾಡಿಂದ ಬರ್ತಾನೆ, ಹಾಗೆ ಬೆಂಗಳೂರಿಂದ ಬರ್ತಾರೆ, ಎಲ್ಲ ವೀಡಿಯೋ ಮಾಡ್ತಾರೆ, ಹಾಕ್ತಾರೆ. ಸೊ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾರೆ, ಸುಮ್ಮನೆ ಆಯ್ತಾರೆ. ಇದು ತರವಲ್ಲ. ಅರ್ಥ ಆಯ್ತಾ? ನಮ್ಮಲ್ಲಿ ನೋಡಿ ಹೆಂಗಿದೆ ಇವತ್ತು ತಮಿಳ್ನಾಡು ಸರ್ಕಾರ ಇವತ್ತು ವಿಜಯ್ ಅಂತಕ್ಕಂಥ ಒಬ್ಬ ಸಿನಿಮಾ ನಟರನ್ನು ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ನಿಲ್ಲಿಸಿದೆ. ಯಾಕೆಂದರೆ ತಮಿಳ್ನಾಡಲ್ಲಿ ಇರ್ತಕ್ಕಂಥ ಜನ ಆ ರೀತಿ ಸ್ವಾಭಿಮಾನಿಗಳಾಗಿ ಆ ರೀತಿ ಅವರು ಒಬ್ಬ ಹೊಸತನವನ್ನು ಕಂಡ್ಕೋಬೇಕು, ಒಂದು ಬದಲಾವಣೆಯನ್ನು ನೋಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ಸಪೋರ್ಟ್ ಮಾಡಿ ಒಬ್ಬ ಹೊಸಬನನ್ನು ನಾವು ಅಧಿಕಾರ ಕೊಡೋಣ ಅಂದ್ಬಿಟ್ಟು ಒಂದು ತೀರ್ಮಾನ ಮಾಡಿ ಕೊಡ್ತಾರೆ. ಸೊ ಅದೇ ನಮ್ಮ ಕರ್ನಾಟಕದಲ್ಲಿ ನಿಜಕ್ಕೂ ಆ ಕೆಲಸ ಮಾಡಲ್ಲ. ಈಗ ನೋಡಿ, ನಮ್ಮ ಅದೇ ತರಹ ಏನು ವಿಜಯ್ ಅವರಿಗಿಂತನೂ ಹೆಚ್ಚು ಬುದ್ಧಿವಂತಿಕೆ ಇರ್ತಕ್ಕಂಥ ವ್ಯಕ್ತಿ ಇದ್ದಾರೆ ನಮ್ಮಲ್ಲಿ. ಸೊ ಅವ್ರು ಯಾರಂತ ನಿಮಗೂ ಗೊತ್ತು. ಸೊ ಆತನಿಗೂ ಸಹ ಒಂದು CM ಪಟ್ಟವನ್ನು ಕಟ್ಬೋದಿತ್ತು, ಆದರೆ ಅವ್ರಿಗೆ ಚೆನ್ನಾಗಿ ಗೊತ್ತು ನಮ್ಮ ಜನ
ಯಾವುದೇ ಕಾರಣಕ್ಕೂ ನಮ್ಮನ್ನು ಗೆಲ್ಲಿಸಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತು. ಅವ್ರು ಏನು ಮಾಡ್ತಾರೆ, ನಿಮ್ಮ ಮನೆ ಬರೋನ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು ಅದಕ್ಕೆ ಒಂದು ಹೊಸ ಥರದ ಒಂದು ಸಿಸ್ಟಮನ್ನು ಅಳವಡಿಸ್ತಾರೆ. ಸೊ ಆ ಸಿಸ್ಟಮ್ಗೂ ಸಹ ಯಾರೂ ಹೋಗ್ತಾ ಇಲ್ಲ. ಸೊ ಇದು ನಮ್ಮ ವಾಸ್ತವ ಸ್ಥಿತಿಗಳು. ದಯವಿಟ್ಟು ನೋಡಿ, ನಾನು ನೋಡ್ರಿ ಇವಾಗ ಒಂದು ವೀಡಿಯೋ ಹಾಕಿದ್ದೀನಿ, ಈಗ ನಮ್ಮಲ್ಲೇ ನಮ್ಮವರೇ ಏನು ಮಾಡ್ತಾರೆ, ಅದು ಇದು ಅಂತ ಕೆಟ್ಟದಾಗ ಕಮೆಂಟ್ ಹಾಕ್ಕೊಂಡು ಹಾಳಾಗೋಯ್ತಾರೆ. ಈ ಥರ ಇದೆ ವಾಸ್ತವ. ನೋಡಿ, ಈ ಥರ ನಮ್ಮ ಒಂದು ಶಿಸ್ತುಗಳು, ಅಶಿಸ್ತು, ಈ ಒಂದು ಸಿಸ್ಟಮ್ಗಳು, ಈ ಒಂದು ದರಿದ್ರ ವ್ಯವಸ್ಥೆಗಳು ಎಲ್ಲ ತೊರೆಯಬೇಕು. ಸೊ ನಮ್ಮ ಒಂದು ಅನಿಸಿಕೆಯನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಸೊ ನಮಗೆ ಕೊಟ್ಟಿರ್ತಕ್ಕಂಥ ಟಾರ್ಚರ್ಗಳು, ಹಿಂಸೆಗಳು ಅದನ್ನೆಲ್ಲ ಸಹ ನಾನು ಹಂಚ್ಕೊಂಡಿದ್ದೀನಿ. ಯಾವನೋ ಒಬ್ಬ ಕಿತ್ತೋದಮ್ಮ ಹೇಳ್ದ ಅಂದ್ಬಿಟ್ಟು ಆವತ್ತು ನಮ್ಮ ಮೇಲೆ ಏನೇನೋ ಮಾಡಿದ್ರು, ಏನೇನೋ ದೊಡ್ಡ ಏನೋ ಆರೋಪ ಮಾಡೋನೆ, ಏನೋ ನನ್ನ ಒಂಥರ ಟೆರರಿಸ್ಟ್ ಥರ ಟ್ರೀಟ್ ಮಾಡೋದು, ಹಿಂಗೆಲ್ಲ ಮಾಡ್ತಿದ್ರು. ನೋಡ್ರಿ, ನಾವು ಕುಗ್ರಾಮದಲ್ಲಿ ವಾಸವಿರ್ತಕ್ಕಂಥ, ಕುಗ್ರಾಮದಲ್ಲಿ ಜೀವನ ಮಾಡ್ತಕ್ಕಂಥವ್ರಿಗೆ ದಾನಿಗಳಿಂದ, ನಮ್ಮ ಹತ್ರ ಶಕ್ತಿ ಇಲ್ಲ ಬಟ್ ದಾನಿಗಳಿಂದ ಒಂದಷ್ಟು ಸಹಕಾರ ಮಾಡಿಸ್ತಿದ್ವಿ. ಸೊ ಅದು ನಿಮಗೆ ಅದು ಹೆಂಗೆ ಉರಿತು ಅಂತ ಗೊತ್ತಾಯ್ತಿಲ್ಲ. ಆದರೆ ನಾವು ಮಾಡೋದೆಲ್ಲ ಪೂರಕವಾಗಿ ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳು. ಇಂದಿಗೂ ಸಹ ನೋಡಿ, ನಾವು ಒಂದು ವಿಚಾರ ಸ್ಪಷ್ಟಪಡಿಸ್ತೀನಿ. ಅದೇ ದಿವಸ ನಮ್ಗೆ ಯಾರು ಕೇಡು ಬಯಸಿ, ನಮ್ಗೆ ಯಾರು ಅನ್ಯಾಯ ಮಾಡಿ ನಮ್ಮ ಹತ್ರ ಏನೆಲ್ಲ ಮಾಡಿಸಿದ್ರು, ಅವರು ಜಸ್ಟ್ ಒಂದೇ ವಾರದಲ್ಲಿ ಅವ್ರ ಕಥೆನೇ ಅಳಿಸೋಯ್ತು. ಅರ್ಥ ಆಯ್ತಾ? ಭಗವಂತ ಇದ್ದಾನೆ, ಅರ್ಥ ಆಯ್ತಾ? ಯಾರು ದ್ರೋಹ ಮಾಡ್ತಾರೆ, ಕಾಲ ತುಂಬ ಈಸಿ. ಇವತ್ತು ದೋಸೆ ಮುಗಿಸ್ದಂಗೆ, ಅರ್ಥ ಆಯ್ತಾ? ಅಲ್ಲೇ ಅಲ್ಲೇ ಬಹುಮಾನ. ಒಬ್ರಿಗೆ ಅನ್ಯಾಯ ಮಾಡೋದು, ಒಬ್ರಿಗೆ ದ್ರೋಹ ಮಾಡೋದು, ಒಬ್ರಿಗೆ ಮೋಸ ಮಾಡಿದ್ರೆ ಅಲ್ಲೇ ಇರ್ತದೆ. ಯಾರು ಉಳಿದಿಲ್ಲ ಇವತ್ತು. ನಮಗೆ ದ್ರೋಹ ಮಾಡಿದವ್ರು ಯಾರು ಉಳಿನಿಲ್ಲ, ನಾವೇ ಉಳ್ಕೊಂಡದ್ದಿಲ್ಲಿ. ಬಹಳ ಹೆಮ್ಮೆಯಿಂದ ವೀಡಿಯೋ ಹಾಕ್ತೀವಿ. ಯಾಕೆ ಹೇಳಿ? ನಾವು ಯಾರಿಗೂ ಮೋಸ ಮಾಡಿಲ್ಲ. ಸೊ ಎಷ್ಟೋ ಜನ ಮಾಡಬಾರ್ದು ಹೋಪ್ಲೆಸ್ ಕೆಲಸಗಳು ಮಾಡಿದ್ರು, ಅದಕ್ಕೆ ಆ ದೇವರೇ ಶಿಕ್ಷೆ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಇದು ನಮ್ಮ ಭಾಗವಾಗಿ ಒಂದಷ್ಟು ಉಪದೇವಾಲಯಗಳಿದೆ. ಆ ಉಪದೇವಾಲಯಗಳಿಗೆ ಹೋದರೆ ಅವ್ರ ಹತ್ರ ಹೊಡೆಯೋದು, ಅವ್ರನ್ನ ಬಡಿಯೋದು, ಅವ್ರ ಹತ್ರ ಏನೇನೋ ಮಾಡೋದು, ಹಿಂಗೆಲ್ಲ ಮಾಡಿದ್ದಾರೆ. ಆದರೆ ಆ ದೇವರು ಅವನೇ ನೋಡ್ಕೊಂತಾನೆ ಅಂದ್ಬಿಟ್ಟು ನಾವು, ಯಾಕಂದರೆ ಅಧಿಕಾರ ಇರ್ತದೆ ಅವ್ರ ಹತ್ರ, ಏನು ನಾವು ಮಾತಾಡೋಕ್ಕಾಗಲ್ಲ, ಧ್ವನಿ ಎತ್ತಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ನಮ್ಮನ್ನ ಎದುರಿಸೋದು, ಬೆದರಿಸೋದು, ಹಿಂಗೆಲ್ಲ ಮಾಡ್ತಾರೆ. ಸೊ ದೇವ್ರು ಬಿಟ್ಟನ ಕೊಡಬಾರ್ದು, ಕೊಟ್ಟು ಕಳಿಸ್ತಾನೆ. ಸೊ ಅದೆಲ್ಲ ಗಮನಿಸಿ ದಯವಿಟ್ಟು ಅನ್ಯಾಯಕ್ಕೆ ಆಹ್ವಾನವನ್ನು ನೀಡಬೇಡಿ. ಜನಗಳ ಮೇಲೆ, ಅಮಾಯಕರ ಮೇಲೆ ದೌರ್ಜನ್ಯವನ್ನು ಎಸಗಬೇಡಿ ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಭಾಗವಾಗಿ ಇರ್ತಕ್ಕಂಥ ಈ ಒಂದು ಏನು ಚಿರತೆ ದಾಳಿ ಅವ್ಯವಸ್ಥೆಯನ್ನು ತೊರೆಯಬೇಕಾಗಿ ಈ ವಿಡಿಯೋ ಮೂಲಕ ನಮ್ಮ ಮಲೆ ಮಹದೇಶ್ವರನ 77 ಮಲೆಗಳ ವೀಕ್ಷಣೆಯೊಂದಿಗೆ ಒಂದು ಮನವಿ ಹಾಕೊಳ್ತೀನಿ ಕಣ್ರಪ್ಪ, ಒಂದು ಮನವಿ ಹಾಕೊಳ್ತೀನಿ. ಈ ಸಂಬಂಧಿತವಾಗಿ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ತಿಳಿಸಿ ಅಂತ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಮಲೆ ಮಹದೇಶ್ವರನ 77 ಮಲೆಯ ದರ್ಶನವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಲ್ಲಿ. ಧನ್ಯವಾದಗಳು.